ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಹೌದು, ತುಂಬ ದಿನ ಆದಮೇಲೆ ವ್ಲಾಗ್ನ ಹಾಕ್ತಾಯಿದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ ಹೇಗೆ ಆಚರಣೆ ಮಾಡಿದೆ ಅಂತ ಈ ಕ್ಲಿಪ್ಪಲ್ಲಿ ನೀವು ನೋಡ್ಬೋದು. ಮೊದಲಿಗೆ ಒಂದು ತಟ್ಟೆ ಇಟ್ಟು ಶಿವಕಾಲನ್ನ ಚೆನ್ನಾಗಿ ಪನ್ನೀರಲ್ಲಿ ತೊಳ್ಕೊತೀನಿ. ಈ ಮುಡಿ ಬೆರಳುಗಳೆಲ್ಲ ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ಗಂಧದ ಕಡ್ಡಿ ತೊಗೊಂಡು ನಾನು ಕಂಕಣಿಗೆ ಪೂಜೆ ಮಾಡಿಕೊಂಡೆ. ಮನಸ್ಸಲ್ಲಿ ಪೂಜೆ ಮಾಡ್ತಾ ಸಂಕಲ್ಪ ಮಾಡ್ಕೋಬೇಕು. ಮನಸ್ಸಲ್ಲಿ ಏನು ಅಂದ್ಕೊಳ್ತೀವೋ ಅದನ್ನೆಲ್ಲ ಸಂಕಲ್ಪ ಆದಮೇಲೆ ಕಂಕಣ ತೊಗೊಂಡು ನಾನು ಶಿವ ಅವರು ಕಟ್ಟಿದೆ. ಅವರು ನನ್ನ ಕೈ ಕಟ್ಟಿದ್ರು. ಶಿವ ಮಡಿಯಲ್ಲಿ ಕೂತ್ಕೊಂಡಿರೋದು ನಮ್ಮ ಪಾಪುನೇ, ಲಕ್ಕಿ ಅಂತ ನಾವೆಲ್ಲ ಕರಿತೀವಿ. ಅವನು ಮಾತಾಡ್ತಿದ್ದಾನೆ, ಏನೋ ಮಾಡ್ತಿದ್ದಾರೆ ಮಮ್ಮಿನೂ ಡ್ಯಾಡಿ ಏನಂತ ಗೊತ್ತಾಗ್ತಿಲ್ಲ ಅಂತ. ಮುಂದೆ ಅವನಿಗೂ ಹೋಗ್ತಾ ಗೊತ್ತಾಗತ್ತೆ, ಚಿಕ್ಕ ಪಾಪ ಅಲ್ವಾ. ಅವನ ಹೆಸ್ರನ್ನ ನಾಮಕರಣ ವ್ಲಾಗಲ್ಲಿ ಹಾಕ್ತೀನಿ, ಅಲ್ಲಿ ನೀವು ತಿಳ್ಕೊಳ್ಳಿ. ನಾವೆಲ್ಲರೂ ಮನೇಲಿ ಲಕ್ಕಿ ಅಂತ ಕರಿತೀವಿ, ಸೊ ಲಕ್ಕಿ ಅಂತ ನೀವು ಕರೀರಿ ಆಯಿತಾ. ಕಂಕಣ ಕಟ್ಟಿದಾದ್ಮೇಲೆ ಅರ್ಶಿನ ಕುಂಕುಮ ಕೊಟ್ಟೆ ಅವ್ರಿಗೆ. ನೀವೇ ನನಗೆ ಹಚ್ಚಿ ಅಂತ ಅರ್ಶಿನ ಕುಂಕುಮ ಹಚ್ಚಿಸ್ಕೊಂಡೆ. ಹಾಗೆ ತಾಳಿಗೂ ಅರ್ಶಿನ ಕುಂಕುಮ ಹಚ್ಚಿಸ್ಕೊಂಡೆ. ಅದಾದಮೇಲೆ ವ್ರತ ಶುರು ಮಾಡಿದೆ. ಮತ್ತು ಈ ಆಚರಣೆಗಳೆಲ್ಲ ಏನಕ್ಕೆ ಮಾಡಬೇಕು ಅಂತ ನಾವು ಅನ್ಕೋಬೋದು, ಬಟ್ ನಮ್ಮ ಸಂಸ್ಕೃತಿನ ನಮ್ಮ ಪರಂಪರೆನ ನಾವು ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಆಚರಣೆಗಳನ್ನ ಮಾಡ್ತಾ ಹೋದರೆ ನಮ್ಮ ತನನ ನಾವು ಉಳಿಸ್ಕೊತೀವಿ ಅಂತ ಅನಿಸುತ್ತೆ. ಪೂರ್ತಿ ಆಚರಣೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂದ್ರೂ ನಮ್ಗೆ ಗೊತ್ತಿರೋಷ್ಟಾದರೂ ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು ಅಂತ ನಾನು ಅಂದ್ಕೊತೀನಿ. ಏನೇ ಇದ್ದರೂ ಈ ವಿಷಯದಲ್ಲಿ ನಮ್ಮವ್ರಿಗೆ ಒಳ್ಳೆಯದಾಗಲಿ ಅಂತ ತಾನೇ ನಾವು ದಿನ ಬಯಸ್ತೀವಿ. ಅದನ್ನು ಒಂದು ವ್ರತವಾಗಿ ಮಾಡಿದ್ದಾರೆ, ಅದು ಎಲ್ಲರಿಗೂ ಒಳ್ಳೆಯದೇ. ಅದನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೂ ಈ ವ್ರತದ ಬಗ್ಗೆ ಏನಾದರೂ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅಂದ್ಕೊಂಡಿರೋ ಸರಿನಾ ಇಲ್ಲ ತಪ್ಪಾ ಅಂತ ನನಗೂ ಅರ್ಥ ಆಗುತ್ತೆ. ಜೊತೆಗೆ ಒಂದು ಶ್ರದ್ಧೆ ಭಕ್ತಿ ಎಲ್ಲರಲ್ಲೂ ಮೂಡಲಿ ಅನ್ನೋದು ಅಷ್ಟೇ ಇರುತ್ತೆ ಇದರಲ್ಲಿ. ಹೌದು, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಇದ್ದರೆ ಸಾಕು, ಇದೆಲ್ಲ ಆಚರಣೆ ಎಲ್ಲ ಬೇಕಾಗಿರಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಎಲ್ಲನೂ ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೊಂಡು ಮಾಡಿದಾಗ ಎಲ್ಲನೂ ಚೆನ್ನಾಗಿರುತ್ತೆ. ಪ್ರೀತಿ ಜೊತೆ ನಮ್ಮ ಸ್ನೇಹ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಥರ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ತುಂಬ ಸಿಗುತ್ತೆ ಅಂತ ನಾನು ಅಂದ್ಕೊತೀನಿ. ಬ್ಯಾಕ್ ಟು ವ್ರತಕ್ಕೆ ಬರೋಣ. ಅವ್ರ ಹತ್ರ ಅರ್ಶಿನ ಕುಂಕುಮ ಇಟ್ಸ್ಕೊಂಡ್ಮೇಲೆ ಹೂ ಮುಡಿಸ್ಕೊಂಡ್ಮೇಲೆ ಗಂಧದ ಕಡ್ಡಿ ತೊಗೊಂಡು ಅವ್ರ ಪಾದಗಳಿಗೆ ಪೂಜೆ ಮಾಡಿದೆ. ಅದಾದಮೇಲೆ ಕರ್ಪೂರ ತೆಗೆದು ಹಚ್ಚಿ ಅವ್ರಿಗೆ ಪೂಜೆ ಮಾಡಿದೆ. ಅವಾಗ ನನ್ನ ಮಗ ಪಿಡ ಅಂತ ಕರ್ಪೂರ ಉರಿಯೋದನ್ನ ನೋಡ್ತಾ ಇದ್ದ. ತುಂಬ ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಏನೋ ಒಂಥರ ಚಮತ್ಕಾರ ಮಾಡ್ತಿದ್ದಾರೆ ಮಮ್ಮಿ ಅಂತ ನೋಡ್ತಾ ಇದ್ದ ಅನಿಸ್ತಾ ಇತ್ತು. ಆಮೇಲೆ ಅವ್ರಿಗೂ ಆರತಿ ಕೊಟ್ಟು ಜೋಡಿ ದೀಪಗಳು ಏನು ಇಟ್ಟಿದ್ದೆ ಅದನ್ನು ತಗೊಂಡು ಅವ್ರಿಗೆ ಆರತಿ ಬೆಳಗ್ಗೆ ಅವ್ರಿಗೂ ದೃಷ್ಟಿ ಬೊಟ್ಟು ಇಟ್ಟು ಬಲ ಹುಬ್ಬಿನ ಮೇಲೆ ಇಟ್ಟೆ. ಜೊತೆಗೆ ನನ್ನ ಮಗ ನೋಡ್ತಿದ್ದೆ, ಅವನಿಗೂ ದೃಷ್ಟಿ ಹೋಗಲಿ ಅಂತ ಅವನಿಗೂ ಇಟ್ಟೆ. ಅದಾದಮೇಲೆ ಅದನ್ನ ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡೆ. ಅದಾದಮೇಲೆ ಸ್ವೀಟ್ ತೊಗೊಂಡು ಸ್ವೀಟ್ ತಿನ್ನಿಸ್ದೆ. ಸ್ವೀಟಿಗೆ ಶೀರಾ ಮಾಡಿದ್ದೆ, ಅಂದರೆ ಕೇಸರಿ ಬಾತ್. ಅವ್ರಿಗೂ ತಿನ್ನಿಸಿ ನೈವೇದ್ಯಕ್ಕೂ ಅದೇ ಇಟ್ಟಿದ್ದು, ಅವ್ರಿಗೂ ಅದನ್ನೇ ತಿನ್ನಿಸ್ದೆ. ಅವರು ನನಗೆ ಅದೇ ತಿನ್ನಿಸಿದ್ರು. ಒಟ್ಟಿನಲ್ಲಿ ವ್ರತನ ತುಂಬ ಖುಷಿಯಿಂದ ಆಚರಣೆ ಮಾಡಿದೆ ಅಂತ ನನಗಂತೂ ಸಂತೃಪ್ತಿ ಆಯಿತು. ವಿಡಿಯೋ ತೆಗಿಯೋಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ತಂಗಿ ಉಷಾ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಕೆಲವು ಫೋಟೋ ತೊಗೊಂಡ್ವಿ. ಆ್ಯಕ್ಚುಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಶಿವರು ಪೂಜೆ ಮಾಡಿದ್ದು. ಆಮೇಲೆ ನಾನು ರೆಡಿಯಾಗಿ ಮಗು ಜೊತೆ ಮಾತ್ರ ಫೋಟೋ ತೊಗೊಂಡೆ. ಅಷ್ಟರಲ್ಲಿ ಶಿವ ಅವ್ರ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಹೇಗಿದೆ ಕ್ಲಿಪ್ಸ್, ಯಾವ್ದು ನಿಮ್ಗೆ ತುಂಬ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್.